ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1106ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಪೋಕೋ ಇಂದ. ಪೋಕೋ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ, ಪೋಕೋ M7 Plus ಅಂತೇಳಿ. ಈ ಮೊಬೈಲ್ ಚೆನ್ನಾಗಿದೆ, ಸ್ಪೆಸಿಫಿಕೇಶನ್ ವೈಸ್ ತುಂಬಾ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ HD+ ಡಿಸ್ಪ್ಲೇ ಇರುತ್ತೆ, 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಈ ಒಂದು ಚಿಪ್ ಸೆಟ್ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ. 7000 mAh ಬ್ಯಾಟರಿ ಇರುತ್ತೆ, 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಮೊಬೈಲ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ 14,000ಕ್ಕೆ ಲಾಂಚ್ ಮಾಡಿದ್ದಾರೆ. 15,000 ಒಳಗೆ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನಿಮಗೆ 7000 mAh ಬ್ಯಾಟರಿಯಿಂದ ಬರುತ್ತೆ, ಒಂದು ರೀತಿ ಮೆಗಾ ಬ್ಯಾಟರಿ ಅಂತಾನೆ ಹೇಳ್ಬೋದು. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ದೀರಾ ಅಂದ್ರೆ ಈಸಿಯಾಗಿ ನಿಮಗೆ 1.5 ದಿನ ಆರಾಮಾಗಿ ನೀವಾದ್ರೆ ಯೂಸ್ ಮಾಡಬಹುದು. ಒಳ್ಳೆ ಬ್ಯಾಟರಿ ಆದ್ರೆ ಕೊಟ್ಟಿದ್ದಾರೆ. 15,000 ಒಳಗೆ ಆರಾಮಾಗಿ ಒಂದು ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆದ್ರೆ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ US ಇಂದ ರೀಸೆಂಟ್ ಆಗಿ ಅಮೆರಿಕದಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ, ಒಂದು ರಿಸರ್ಚ್ ಮಾಡಿದ್ದಾರೆ. ಈ ರಿಸರ್ಚ್ ಅಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ಇವಾಗ ನಾರ್ಮಲ್ ಆಗಿ ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ತುಂಬಾ ಜನ ಬ್ರಷ್ ಮಾಡಿ ಮಲ್ಕೊಂತಾರೆ, ಇನ್ನ ಎಷ್ಟೋ ಜನ ಬ್ರಷ್ ಮಾಡೋದಿಲ್ಲ. ನನಗೆ ಅನಿಸ್ತಂಗೆ ಇವಾಗಿರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 70 to 80% ಜನ ರಾತ್ರಿ ಮಲಗಬೇಕಾದ್ರೆ ಬ್ರಷ್ ಮಾಡ್ಕೊಳೋದಿಲ್ಲ, ಸ್ವಲ್ಪ ಜನ ಮಾತ್ರ ಬ್ರಷ್ ಮಾಡ್ಕೊಂತಾರೆ. ಇವಾಗ ಇವ್ರು ಕೊಟ್ಟಿರೋ ಸ್ಟಡಿ ಪ್ರಕಾರ ನೋಡ್ಕೊಂಡ್ರೆ ಯಾರ್ಯಾರೆಲ್ಲ ರಾತ್ರಿ ಬ್ರಷ್ ಮಾಡದೆ ಮಲ್ಕೊಂತಾರಲ್ಲ ಅವ್ರಿಗೆ ಬಂದ್ಬಿಟ್ಟು ಬೇಗ ಒಂದು ಡಿಸೀಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಡಿಸೀಸ್ ಹೆಸರು ಬಂದ್ಬಿಟ್ಟು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ನಮಗೆ ಹಾರ್ಟ್ ಗೆ ಸಂಬಂಧಪಟ್ಟ ಡಿಸೀಸ್. ಇದರಿಂದ ಏನಾಗುತ್ತೆ ಅಂದ್ರೆ ಬೇಗ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ನಾವೇನೇನೋ ತಿಂದಿರ್ತೀವಿ, ಏನೇನೋ ಮಾಡಿರ್ತೀವಿ, ಸೊ ರಾತ್ರಿ ಬ್ರಷ್ ಮಾಡಿ ಮಲ್ಕೊಂಡ್ರೆ ಬಾಯಲ್ಲಿರೋ ಬ್ಯಾಕ್ಟೀರಿಯಾಸ್ ತುಂಬಾ ಮಟ್ಟಿಗೆ ಕಮ್ಮಿ ಆಗುತ್ತೆ, ಅದು ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಈ ಡಿಸೀಸ್ ಕೂಡ ತುಂಬಾನೇ ಡೇಂಜರ್. ಒಂದ್ಸಲ ಈ ಡಿಸೀಸ್ ಅಟ್ಯಾಕ್ ಆಯ್ತು ಅಂದ್ರೆ ಅದು ಕ್ಯೂರ್ ಮಾಡಬಹುದು, ಕ್ಯೂರ್ ಮಾಡೋದಕ್ಕೆ ತುಂಬಾ ದುಡ್ಡು ಆದ್ರೆ ಖರ್ಚಾಗುತ್ತೆ. ಈ ತಪ್ಪು ಮಾಡೋದಕ್ಕಾದ್ರೆ ಹೋಗ್ಬೇಡಿ. ರಾತ್ರಿ ಮಲಗಬೇಕಾದ್ರೆ ಒಂದ್ಸಲ ಬ್ರಷ್ ಮಾಡಿ ಮಲ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಈ ರಿಸರ್ಚ್ ಕೂಡ ಇವರು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಈ ಒಂದು ಡಿಸೀಸ್ ಈಗಾಗಲೇ ಬಂದಿರತ್ತಲ್ಲ ಅವ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಮಾಡಿದಾದ್ಮೇಲೆ ಒಂದು ಫೈನಲ್ ರಿಪೋರ್ಟ್ ಆದ್ರೆ ಕೊಟ್ಟಿದ್ದಾರೆ. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಸಿಂಪಲ್ ಆಗಿ ರಾತ್ರಿ ಮಲಗಬೇಕಾದ್ರೆ ಬ್ರಷ್ ಮಾಡಿ ಮಲ್ಕೊಳ್ಳಿ, ನಾವು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಆದ್ರೆ ಹೇಳ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ UB ಟೆಕ್ನಾಲಜೀಸ್ ಇವರು ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ಹ್ಯೂಮನೈಡ್ ರೋಬೋಟ್ ನ ಶೋಕೇಶಿಗೆ ತಂದಿದ್ದಾರೆ. ಹ್ಯೂಮನೈಡ್ ರೋಬೋಟ್ ಅಂದ್ರೆ ಸೇಮ್ ಟು ಸೇಮ್ ಹ್ಯೂಮನ್ಸ್ ಅಂತಾನೆ ಹೇಳ್ಬೋದು. ಇವಾಗ ನಾವು ಮನುಷ್ಯರು ಏನೇನೆಲ್ಲ ಕೆಲಸ ಮಾಡ್ತೀವೋ ಆ ಎಲ್ಲಾ ಕೆಲಸನೂ ಕೂಡ ಈ ಒಂದು ರೋಬೋಟ್ಸ್ ಆದ್ರೆ ಮಾಡುತ್ತೆ. ರೀಸೆಂಟ್ ಆಗಿ ಟೆಸ್ಲಾ ಕಂಪ್ನಿಯವರು ಲಾಂಚ್ ಮಾಡೋದ್ರಲ್ಲ ಹ್ಯೂಮನೈಡ್ ರೋಬೋಟ್ ಅಂತೇಳಿ, ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಈ ರೋಬೋಟ್ಸ್ ಅಲ್ಲಿ ಮೇನ್ ಡ್ರಾಬ್ಯಾಕ್ ಏನು ಅಂದ್ರೆ, ಬ್ಯಾಟ್ರಿ ಬೇಗ ಖಾಲಿ ಆಯ್ತು. ಬ್ಯಾಟ್ರಿ ಖಾಲಿ ಆಯ್ತು ಅಂದ್ರೆ ಅದೇನು ಕೂಡ ಕೆಲಸ ಮಾಡೋದಿಲ್ಲ, ಇರೋ ಕಡೆ ಕೆಳಗಡೆ ಆದ್ರೆ ಬಿದ್ಬಿಡುತ್ತೆ. ಆದ್ರೆ ಈ UB ಟೆಕ್ನಾಲಜಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಬ್ಯಾಟ್ರಿ ಖಾಲಿ ಆಗ್ತಿದೆ ಅಂತ ಹೇಳ್ಬಿಟ್ಟು ರೋಬೋಟಿಗೆ ಗೊತ್ತಾಯ್ತು ಅಂದ್ರೆ ಆ ರೋಬೋಟೇ ಬಂದ್ಬಿಟ್ಟು ಬ್ಯಾಟ್ರಿನ ಚೇಂಜ್ ಮಾಡ್ಕೊಳುತ್ತೆ. ಅದ್ರ ಬಾಡಿಯಲ್ಲಿ ಸ್ವ್ಯಾಪಬಲ್ ಟೆಕ್ನಾಲಜಿ ಇರುತ್ತೆ, ಅಂದ್ರೆ ಬ್ಯಾಟ್ರೀಸ್ ನಾವು ಸ್ವ್ಯಾಪ್ ಮಾಡಬಹುದು. ಅದು ಕೂಡ ಮನುಷ್ಯರು ಬಂದು ಕೂಡ ಸ್ವ್ಯಾಪ್ ಮಾಡೋ ಅವಶ್ಯಕತೆ ಆದ್ರೆ ಇಲ್ಲ. ಬ್ಯಾಟ್ರಿ ಖಾಲಿ ಆಗ್ತಿದೆ ಅಂತ ಗೊತ್ತಾಯ್ತು ಅಂದ್ರೆ ಅದೇ ಹೋಗ್ಬಿಟ್ಟು ಕೈ ಪೂರ್ತಿ ಹಿಂದೆ ಬಂದ್ಬಿಡುತ್ತೆ, ಆ ಬ್ಯಾಟ್ರಿನ ತೆಗೆಯುತ್ತೆ, ಹೊಸ ಬ್ಯಾಟ್ರಿ ಆದ್ರೆ ಹಾಕೊಳ್ಳುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಕೆಲಸ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಫಸ್ಟ್ ಟೈಮ್ ಈ ತರ ಒಂದು ರೋಬೋಟ್ ನಾನು ನೋಡ್ತಾ ಇರೋದು. ನಾರ್ಮಲ್ ಆಗಿ ನಾವು ಚಾರ್ಜ್ ಇರ್ಬೇಕಾಗುತ್ತೆ ರೋಬೋಟ್ಸ್ಗೆ. ನೀವು ರೋಬೋ ಮೂವಿ ಎಲ್ಲ ನೋಡಿದ್ರೆ ನಿಮಗೊಂದು ಐಡಿಯಾ ಆದ್ರೆ ಇರುತ್ತೆ, ಬ್ಯಾಟ್ರಿ ಖಾಲಿ ಆದ ತಕ್ಷಣ ಅದು ಹೋಗ್ಬಿಟ್ಟು ಚಾರ್ಜ್ ಆದ್ರೆ ಮಾಡ್ಕೊಳುತ್ತೆ. ಆದ್ರೆ ಇದೇನಾಗತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾಟ್ರೀಸ್ ಇರುತ್ತಲ್ಲ, ಆ ಬ್ಯಾಟ್ರೀಸ್ ನ ಇದೇ ಚೇಂಜ್ ಮಾಡ್ಕೊಳುತ್ತೆ, ಬೇರೆಯವರು ಬಂದು ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಆದ್ರೆ ಇಲ್ಲ. ಈ ಬ್ಯಾಟ್ರಿ ಸ್ವಂತವಾಗಿನೇ ಚೇಂಜ್ ಮಾಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಅತಿ ಶೀಘ್ರದಲ್ಲಿ ಈ ಒಂದು ರೋಬೋಟ್ಸ್ ನ ನಾವು ಮಾರ್ಕೆಟಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದೆ, ಒಂದ್ ಕಡೆ ಖುಷಿ ಇದೆ, ಒಂದ್ ಕಡೆ ಭಯ ಇದೆ. ರೀಸನ್ ಏನಂದ್ರೆ, ಈ ತರ ರೋಬೋಟ್ಸ್ ಜಾಸ್ತಿ ಆಯ್ತು ಅಂದ್ರೆ ತುಂಬಾ ಜನರಿಗೆ ಕೆಲಸ ಹೋಗ್ಬಿಡುತ್ತೆ. ಯಾಕೆಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಈ ರೋಬೋಟ್ಸ್. ಎಲ್ಲ ಕಂಪ್ನಿಯವರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಈ ತರ ರೋಬೋಟ್ಸ್ ನ ತಗೊಂಡು ಅಸೆಂಬ್ಲಿ ಯೂನಿಟ್ ಹತ್ರ ಇಟ್ಬಿಡ್ತಾರೆ, ಅಲ್ಲಿ ಮನುಷ್ಯರೆಲ್ಲ ಹೋಗ್ಬಿಡ್ತಾರೆ, ಕಂಪ್ಲೀಟ್ ಆಗಿ ರೋಬೋಟ್ಸ್ ಆದ್ರೆ ಇರುತ್ತೆ. ತುಂಬಾ ಮಟ್ಟಿಗೆ ಡೇಂಜರ್ ಅಂತಾನೆ ಹೇಳಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ. ವಿವೋ ಕಂಪ್ನಿಯವರು ರೀಸೆಂಟ್ ಆಗಿ ವಿವೋ V60 ಅಂತೇಳಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಏನಕ್ಕೆ ಅಷ್ಟು ಕಾಸ್ಟ್ಲಿ ಪ್ರೈಸ್ ಲಾಂಚ್ ಮಾಡಿದಾರೋ ಗೊತ್ತಿಲ್ಲ, ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಫಸ್ಟ್ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋಣಂತೆ. ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.7 ಇಂಚಸ್ AMOLED ಡಿಸ್ಪ್ಲೇ ಇರುತ್ತೆ, 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್
ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ಬಗ್ಗೆ ಆಮೇಲೆ ಮಾತಾಡೋಣಂತೆ. ನಿನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಥರ್ಡ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮ್ರಾನು ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. 6500 mAh ಬ್ಯಾಟರಿ ಇರುತ್ತೆ. 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ 8GB 128GB 37,000 ಇಟ್ಟಿದ್ದಾರೆ. ನಮಗೆ 128GB ಸಾಕಾಗಲ್ಲ ಬ್ರೋ, 256GB ಬೇಕು ಅಂದ್ರೆ 8GB 256GB ನಿಮಗೆ 39,000 ಆಗುತ್ತೆ. ಹತ್ತತ್ರ 40,000 ಅಂತ ಇಟ್ಕೊಳ್ಳಿ. 40,000 ಕೊಟ್ಟು ಈ ಮೊಬೈಲ್ ತಗೊಂತಿದ್ದೀರಾ. ಆದ್ರೆ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಚಿಪ್ಸೆಟ್ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ನಮಗೆ 25,000 ಒಳಗಡೆನೂ ಕೂಡ ಇದಕ್ಕಿಂತ ಬೆಟ್ಟಾಗಿರೋ ಚಿಪ್ಸೆಟ್ ಆದ್ರೆ ಸಿಗುತ್ತೆ. 30,000 ಬಂದ್ವಿ ಅಂದ್ರೆ ಈಸಿಯಾಗಿ ನಾವು ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟು ಒಳ್ಳೆ ಫ್ಲಾಗ್ಶಿಪ್ ಮೊಬೈಲ್ ನ ನಾವಾದ್ರೆ ತಗೋಬಹುದು. ಆದ್ರೆ ಇವ್ರು ನೋಡಿದ್ರೆ ತುಂಬಾ ಲೋ ರೇಂಜ್ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವರ್ತೆ ಇಲ್ಲ. ಮೇನ್ ಏನು ಅಂದ್ರೆ ನಮಗೆ ಕ್ಯಾಮ್ರಾ ಚೆನ್ನಾಗಿರ್ಬೇಕು, ಡಿಸ್ಪ್ಲೇ ಚೆನ್ನಾಗಿರ್ಬೇಕು, ವಿವೋ ಬ್ರ್ಯಾಂಡ್ ಅಲ್ಲಿ ಇರಬೇಕು. ಆವಾಗಷ್ಟೇ ಮೊಬೈಲ್ ನಿಮಗೆ ವರ್ತ್ ಇರುತ್ತೆ. ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ತುಂಬಾನೇ ವೀಕ್ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಟಲಿಯಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವ್ರ ಹೆಸರು ಬಂದ್ಬಿಟ್ಟು ನಿಕಾಲೋ ಅಂತೇಳಿ. ಇವ್ರು ಬಂದ್ಬಿಟ್ಟು ಟ್ರೆಕ್ಕಿಂಗ್ ಆದ್ರೆ ಮಾಡ್ತಿರ್ತಾರೆ. ವಯಸ್ಸು ಕೂಡ 66 ವರ್ಷ. ರೀಸೆಂಟ್ ಆಗಿ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಒಂದು ಮೌಂಟೇನ್ ನ ಟ್ರಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆ ಮೌಂಟೇನ್ ಹೆಸರು ಬಂದ್ಬಿಟ್ಟು ಮೋನ್ ವಿಸೋ ಅಂತ ಹೇಳ್ಬಿಟ್ಟು ಕರೀತಾರೆ. ತುಂಬಾನೇ ಫೇಮಸ್, ಕಂಪ್ಲೀಟ್ ಆಗಿ ಐಸ್ ಇರುತ್ತೆ. ಆವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇವರು ಮಿಸ್ ಆಗ್ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗಿದ್ದಾರೆ. ಎಲ್ಲಿದ್ದಾರೆ ಅಂತಾನೂ ಕೂಡ ಗೊತ್ತಿಲ್ಲ. ಆಮೇಲೆ ತುಂಬಾ ಹುಡುಕಿದ್ದಾರೆ. ನಾವು ಅಟ್ಲೀಸ್ಟ್ ಅವ್ರ ಬಾಡಿ ಆದ್ರೆ ಸಿಕ್ಕಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೆ ಕೊಡ್ಬೋದು ಅಂತೇಳಿ. ಅವ್ರ ಬಾಡಿನೂ ಕೂಡ ಸಿಕ್ಕಿಲ್ಲ. ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿರೋ ಲೋಕಲ್ಸ್ ಎಲ್ಲ ಸೇರ್ಬಿಟ್ಟು ಡ್ರೋನ್ಸ್ ಆದ್ರೆ ರೆಡಿ ಮಾಡಿದ್ದಾರೆ. ಈ ಒಂದು ಡ್ರೋನ್ಸ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಆರಿದಾದ್ಮೇಲೆ ಇವಾಗ ಮಂಜು ಅಂದ್ರೆ ಕಂಪ್ಲೀಟ್ ಆಗಿ ನಮಗೆ ವೈಟ್ ಆದ್ರೆ ಇರುತ್ತೆ. ವೈಟ್ ಬಿಟ್ಟು ಬೇರೆ ಏನ್ ಕಲರ್ ಕಾಣಿಸಿದ್ರು ಕೂಡ ಇದು ಫೋಟೋ ಕ್ಯಾಪ್ಚರ್ ಮಾಡ್ಬಿಟ್ಟು ಲೊಕೇಶನ್ ಆದ್ರೆ ಕಳ್ಸುತ್ತೆ. ಒಂದು ರೆಡ್ ಕಲರ್ ಹೆಲ್ಮೆಟ್ ಆದ್ರೆ ಕಾಣಿಸಿದೆ, ಫೋಟೋ ಕ್ಯಾಪ್ಚರ್ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಇವ್ರ ಬಾಡಿ ಆದ್ರೆ ಇದೆ. ಇವರು ಕಂಪ್ಲೀಟ್ ಆಗಿ ಸತ್ತೋಗಿದ್ದಾರೆ. ಆದ್ರೆ ಬಾಡಿ ಏನು ಕೂಡ ಆಗಿಲ್ಲ, ಯಾಕೆಂದ್ರೆ ಐಸ್ ಅಲ್ಲಿ ಇದೆ ಅಲ್ಲ, ಏನು ಕೂಡ ಆಗೋದಿಲ್ಲ. ಇವಾಗ ಆ ಬಾಡಿ ಅವ್ರ ಫ್ಯಾಮಿಲಿಗೆ ಆದ್ರೆ ಒಪ್ಸಿದ್ದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ತರ ಇನ್ಸಿಡೆಂಟ್ಸ್ ತುಂಬಾನೇ ಆಗ್ತಾ ಇರತ್ತೆ. ಎಷ್ಟೋ ಜನ ದೊಡ್ಡ ದೊಡ್ಡ ಮೌಂಟೇನ್ಸ್ ನೆಲ್ಲ ಟ್ರಕ್ ಮಾಡ್ಬೇಕು ಅಂತ ಹೋಗ್ತಾರೆ, ಕ್ಲೈಮ್ ಮಾಡ್ಬೇಕು ಅಂತ ಹೋಗ್ತಾರೆ. ಅಲ್ಲಿ ಹೋದಾಗ ಎಷ್ಟೋ ಜನ ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ AI ನ ಯೂಸ್ ಮಾಡ್ಕೊಂಡು ಇವ್ರ ಬಾಡಿ ಆದ್ರೆ ಹುಡುಕಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡೋದ್ವಲ್ಲ, ಏಲಿಯನ್ಸ್ ಗೆ ಸಂಬಂಧಪಟ್ಟ ಒಂದು ದೊಡ್ಡ UFO ಸ್ಪಾಟ್ ಆಗಿದೆ ಅಂತೇಳಿ ನಾಸಾ ಅವರು ಕೂಡ ಅಫಿಷಿಯಲ್ ಆಗಿ ಫೋಟೋಸ್ ಆದ್ರೆ ರಿಲೀಸ್ ಮಾಡಿದ್ರು. ಇನ್ನ ನಮ್ಮ ಭೂಮಿಯಿಂದ ಅದು ತುಂಬಾನೇ ದೂರ ಇದೆ, ಆದ್ರೆ ಅದು ತುಂಬಾ ಫಾಸ್ಟ್ ಅಲ್ಲಿ ಬರ್ತಾ ಇದೆ. 1 ಗಂಟೆಗೆ 1,00,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಫಾಸ್ಟ್ ಇದೆ ಅಂತೇಳಿ. ಅಂದ್ರೆ ನಮ್ಮ ಟೆಕ್ನಾಲಜಿ ವೈಸ್ ನೋಡ್ಕೊಂಡ್ರೆ ಅವ್ರು ಎಷ್ಟು ಇಂಪ್ರೂವ್ ಇದ್ದಾರೆ ಅಂತೇಳಿ. ಅವ್ರು ಬರ್ತಾ ಇರೋ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನವೆಂಬರ್ ತಿಂಗಳಷ್ಟೊತ್ತಿಗೆ ನಮ್ಮ ಅರ್ಥ ಹತ್ರ ಆದ್ರೆ ಬರ್ತಾರೆ, ನಮ್ಮ ಭೂಮಿ ಹತ್ರ ಆದ್ರೆ ಬರ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವಾಗ ಸ್ಯಾಟ್ರನ್ ವರ್ಗೂ ರೀಚ್ ಆಗಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಫೋಟೋನು ಕೂಡ ಅಫಿಷಿಯಲ್ ಆಗಿ ನಾಸಾ ಅವರೇ ರಿಲೀಸ್ ಮಾಡಿದ್ದಾರೆ. ಸ್ಯಾಟ್ರನ್ ಹತ್ರ ಇವಾಗ ಈ ಒಂದು UFO ಆದ್ರೆ ಕಾಣಿಸ್ತಾ ಇದೆ. ಇವಾಗ ನೀವು ನೋಡ್ಬೋದು ಕರೆಕ್ಟ್ ಆಗಿ ನಮಗೆ UFO ಆದ್ರೆ ಕಾಣಿಸುತ್ತೆ. ಇವಾಗ ಸ್ಯಾಟ್ರನ್ ವರ್ಗೂ ರೀಚ್ ಆಗಿದೆ. ಆದಷ್ಟು ಬೇಗ ನಮ್ಮ ಅರ್ತ್ ವರ್ಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಏನಕ್ಕೆ ಬರ್ತಾ ಇದೆಯೋ, ಏನೇನೆಲ್ಲ ಆಗುತ್ತೋ ಏನು ಕೂಡ ಗೊತ್ತಿಲ್ಲ. ಇದು ತುಂಬಾನೇ ದೂರ ಆಯ್ತು. ನಾನು ಟೆಕ್ ನ್ಯೂಸ್ ಹೇಳ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ದೂರದಲ್ಲಿತ್ತು. ಇವಾಗ ಸ್ಯಾಟ್ರನ್ ವರ್ಗೂ ರೀಚ್ ಆಗಿದೆ. ನವೆಂಬರ್ ತಿಂಗಳಷ್ಟೊತ್ತಿಗೆ ನಮ್ಮ ಭೂಮಿವರೆಗೂ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ ಅವರು ಆದ್ರೆ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.